ಎಲ್ಲರಿಗೂ ನಮಸ್ಕಾರ. ಹಬ್ಬಗಳು ತರಗತಿ 5ನೇ ತರಗತಿ, ವಿಷಯ ಕನ್ನಡ, ಭಾಗ 5, ಪಾಠ 6. ಮಕ್ಕಳೇ, ಪಾಠದ ಹೆಸರು ಹಬ್ಬಗಳು. ಮಕ್ಕಳೇ, ನಾವು ಹಿಂದಿನ ಭಾಗದಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವದ ಬಗ್ಗೆ ತಿಳಿದುಕೊಂಡಿದ್ದೇವೆ ಅಲ್ವಾ? ಭಾರತದ ಮೊದಲ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ನಾವು ಮಕ್ಕಳ ದಿನಾಚರಣೆ ಎಂದು ಕರೆಯುತ್ತೇವೆ. ಅವರು ನವೆಂಬರ್ 14ರಂದು ಜನಿಸಿದರು. ಪ್ರತಿ ವರ್ಷವೂ ಜನವರಿ 26ರಂದು ನಾವು ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡುತ್ತೇವೆ. ಆ ದಿನ ರಾಷ್ಟ್ರಪತಿಗಳು ಭಾರತದ ಅಭಿವೃದ್ಧಿಗೆ ಸಂಬಂಧಿಸಿದ ಹೊಸ ವಿಚಾರಗಳನ್ನು ಜನತೆಗೆ ಸಂದೇಶವಾಗಿ ನೀಡುತ್ತಾರೆ. ಅಲ್ಲಿಯ ತನಕ ಹಿಂದಿನ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ. ಈಗ ಮುಂದಿನ ಭಾಗವನ್ನು ನೋಡೋಣ. ತಾತ: ಗಂಗಾ, ನೀನು ಶಿಕ್ಷಕರ ದಿನದ ಮಹತ್ವದ ಬಗ್ಗೆ ಹೇಳು. ಆಗ ಗಂಗಾ ಶಿಕ್ಷಕರಾಗಿ ಸೇವೆಯನ್ನು ಆರಂಭಿಸಿ ದೇಶದ ಅತ್ಯುನ್ನತ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾದ ಸೆಪ್ಟೆಂಬರ್ 5ರಂದು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಮಕ್ಕಳೇ, ಪ್ರತಿ ವರ್ಷವೂ ಸೆಪ್ಟೆಂಬರ್ 5ರಂದು ನಾವೆಲ್ಲರೂ ಸಹ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡುತ್ತೇವೆ. ಏಕೆ ಮಾಡುತ್ತೇವೆ ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ಮನುಷ್ಯ ಶಿಕ್ಷಕನಾಗಿ ಭಾರತದ ಅತ್ಯುನ್ನತ ಸ್ಥಾನವಾದ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಸಾಮಾನ್ಯ ಗುರುಗಳಾಗಿ ನಂತರ ಒಂದು ಅತ್ಯುನ್ನತ ಸ್ಥಾನವನ್ನು ಅಂದರೆ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸ್ತಾರೆ. ಅವರ ದಿನವನ್ನು ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಅವರು ಸೆಪ್ಟೆಂಬರ್ 5ರಂದು ಜನಿಸಿದರು. ಆದ್ದರಿಂದ ಅವರ ಒಂದು ಹುಟ್ಟಿದ ದಿನವನ್ನು ನಾವು ಶಿಕ್ಷಕರ ದಿನ ಎಂದು ಕರೆಯುತ್ತೇವೆ. ದೇಶದ ಭವಿಷ್ಯವು ತರಗತಿ ಕೋಣೆಯಲ್ಲಿ ಕಟ್ಟಲ್ಪಡುತ್ತದೆ. ನೋಡಿ, ಒಂದು ದೇಶದ ಭವಿಷ್ಯ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಅದು ತರಗತಿ ಕೋಣೆಯಲ್ಲಿ. ನಿಜವಾಗಿಯೂ ಸಹ ಒಂದು ದೇಶ ಒಳ್ಳೆಯ ಭವಿಷ್ಯವನ್ನು ನೋಡಬೇಕಾದ್ರೆ ಮಕ್ಕಳಿಗೆ ತರಗತಿ ಕೋಣೆಗಳಲ್ಲಿ ಒಂದು ಪ್ರಬುದ್ಧತೆಯ ಶಿಕ್ಷಣವನ್ನು ನೀಡಬೇಕಾಗಿರುತ್ತದೆ. ಆದ್ದರಿಂದ ಒಂದು ದೇಶದ ಭವಿಷ್ಯ ತರಗತಿ ಕೋಣೆಯಲ್ಲಿ ಮಾತ್ರ ನಾವು ಕಟ್ಟುವುದಕ್ಕೆ ಸಾಧ್ಯವಾಗುತ್ತದೆ. ಅಂತಹ ಕೆಲಸವನ್ನು ಮಾಡುವವರು ಯಾರು ಅಂದರೆ ಶಿಕ್ಷಕರು ಅಂತಹ ಕೆಲಸವನ್ನು ಮಾಡುತ್ತಾರೆ. ಆದ್ದರಿಂದ ಅವರನ್ನು ಗೌರವಿಸಬೇಕು. ನಿಜವಾಗಲೂ ಶಿಕ್ಷಕರನ್ನು ನಾವು ಗೌರವಿಸಬೇಕು. ಮಕ್ಕಳೇ, ಇವರೇ ಸರ್ವಪಲ್ಲಿ ರಾಧಾಕೃಷ್ಣನ್. ಮತ್ತು ಗುರುಗಳನ್ನು ಪ್ರೀತಿಸಬೇಕು ಎಂದು ಭಾರತದ 2ನೆಯ ರಾಷ್ಟ್ರಪತಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ತಮ್ಮ ಹುಟ್ಟಿದ ದಿನವನ್ನು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸಲು ಮುಂದಾದರು. ಅಂದು ಇಡೀ ದೇಶವೇ ಶಿಕ್ಷಕರನ್ನು ಗೌರವಿಸುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು, ಪ್ರತಿಯೊಬ್ಬ ಮನುಷ್ಯನೂ ಸಹ ಅವರ ಗುರುಗಳನ್ನು ಗೌರವಿಸಬೇಕು, ಜೊತೆಗೆ ಪ್ರೀತಿಸಬೇಕು. ನಮ್ಮ ಭಾರತದ 2ನೆಯ ರಾಷ್ಟ್ರಪತಿಯಾದಂತಹ ಡಾಕ್ಟರ್ ರಾಧಾಕೃಷ್ಣನ್ ಅವರ ಹುಟ್ಟಿದ ದಿನವನ್ನು ನಾವು ಶಿಕ್ಷಕರ ದಿನಾಚರಣೆ ಎಂದು ಆಚರಣೆ ಮಾಡುತ್ತೇವೆ. ಆ ದಿನ ಇಡೀ ದೇಶವೇ, ಯಾವ ದಿನ? ಸೆಪ್ಟೆಂಬರ್ 5ರಂದು ಇಡೀ ದೇಶವೇ ಶಿಕ್ಷಕರನ್ನು ಗೌರವಿಸುತ್ತದೆ. ತಾತ: ಈ ದೇಶದ ಮುಖ್ಯ ಹಬ್ಬವಾದ ಸ್ವಾತಂತ್ರ್ಯ ದಿನೋತ್ಸವ ಬಗ್ಗೆ ಎಲ್ಲರೂ ಒಂದೊಂದು ವಾಕ್ಯ ಹೇಳಿರಿ.
ಜಾನ್. ಭಾರತ ದೇಶವು 1947 ಆಗಸ್ಟ್ 15ರಂದು ಸ್ವತಂತ್ರವಾಯಿತು. ಮಕ್ಕಳೇ, ನಮ್ಮ ದೇಶ ಯಾವಾಗ ಸ್ವತಂತ್ರವಾಯಿತು? 1947 ಆಗಸ್ಟ್ 15ರಂದು ಭಾರತ ದೇಶವು ಸ್ವತಂತ್ರವಾಯಿತು. ಜಾಫರ್. ಅಂದು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರನ್ನು ಸ್ಮರಣೆ ಮಾಡುತ್ತೇವೆ. ಸ್ವಾತಂತ್ರ್ಯ ದಿನದಂದು ನಮ್ಮ ದೇಶಕ್ಕಾಗಿ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಸ್ಮರಣೆ ಮಾಡುತ್ತೇವೆ. ಮಕ್ಕಳೇ, ಇವರೆಲ್ಲರೂ ಸಹ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು. ಗೋಪಿ. ಮನೆ ಮನೆಗಳಲ್ಲಿ ದೀಪ ಹಚ್ಚಿ ಸ್ವಾತಂತ್ರ್ಯವನ್ನು ಸಂಭ್ರಮಿಸುತ್ತೇವೆ. ಮನೆ ಮನೆಗಳಲ್ಲೂ ಆ ದಿನ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ ಎಂದು ಎಲ್ಲರ ಮನೆಗಳಲ್ಲೂ ದೀಪವನ್ನು ಹಚ್ಚಿ ಖುಷಿಯನ್ನು ಪಡುತ್ತೇವೆ. ಗಂಗಾ. ಸಾರ್ವಜನಿಕ ಸ್ಥಳಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುತ್ತೇವೆ. ಎಲ್ಲರೂ ಸಿಹಿಯನ್ನು ಹಂಚಿ ಖುಷಿ ಪಡುತ್ತಾರೆ. ತಾತ. ಸಾರ್ವಜನಿಕ ಸ್ಥಳಗಳಲ್ಲಿ ಅಂದರೆ ಸರ್ಕಾರಿ ಸ್ಥಳಗಳಲ್ಲಿ, ಬಸ್ ನಿಲ್ದಾಣ, ಆಸ್ಪತ್ರೆಗಳು, ಪೊಲೀಸ್ ಸ್ಟೇಷನ್, ಇನ್ನು ಹಲವಾರು ಸ್ಥಳಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಎಲ್ಲರಿಗೂ ಸಹ ಸಿಹಿಯನ್ನು ಹಂಚಿ ಎಲ್ಲರೂ ಸಹ ಖುಷಿ ಪಡುತ್ತಾರೆ. ಮುಖ್ಯಾಂಶಗಳು. ಪಾಠದ ಹೆಸರು, ರಾಷ್ಟ್ರೀಯ ಹಬ್ಬಗಳ ವಿವರಣೆ. ಪ್ರಶ್ನೆಗಳು. ಪ್ರಶ್ನೆ 1. ಪ್ರತಿ ವರ್ಷವೂ ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಾವಾಗ ಆಚರಿಸುತ್ತೇವೆ? ಪ್ರಶ್ನೆ 2. ದೇಶದ ಭವಿಷ್ಯವನ್ನು ಎಲ್ಲಿ ಕಟ್ಟಲ್ಪಡುತ್ತದೆ? ಪ್ರಶ್ನೆ 3. ಭಾರತದ 2ನೆಯ ರಾಷ್ಟ್ರಪತಿ ಯಾರು? ಪ್ರಶ್ನೆ 4. ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಯಾರನ್ನು ಸ್ಮರಣೆ ಮಾಡುತ್ತೇವೆ? ಪ್ರಶ್ನೆ 5. ರಾಷ್ಟ್ರಧ್ವಜವನ್ನು ಎಲ್ಲೆಲ್ಲಿ ಹಾರಿಸಲಾಗುತ್ತದೆ? ಮಕ್ಕಳೇ, ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರಗಳನ್ನು ಬರೆದುಕೊಳ್ಳಬೇಕು. ಜೊತೆಗೆ ಪಠ್ಯಪುಸ್ತಕದಲ್ಲಿರುವ ಪ್ರಶ್ನೆಗಳಿಗೂ ಸಹ ನೀವೇ ಉತ್ತರಗಳನ್ನು ಬರೆದುಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದಗಳು.